ಹಲೋ ಹಾಯ್, ಹೇಗಿದ್ದೀರಿ? ನಾನು ಕನ್ನಡ ಕಸ್ತೂರಿ. ಇವತ್ತು ಕುಂಭಮೇಳದ ಮೇಲೆ ಒಂದು ವಿಡಿಯೋ ಮಾಡೋಣ ಅಂತ. ಎಲ್ಲರೂ ತಿಳ್ಕೊಳ್ಬೋದು ನೀವು, ಏನು ಈ ಬ್ರದರ್ ಕುಂಭಮೇಳ ಮುಗಿದಾಗಿದೆ ಈಗ ವಿಡಿಯೋ ಮಾಡ್ತಾ ಇದ್ದಾರೆ ಅಂತ. ಹೌದು, ಏನೇ ಮಾಡಿದರೂ ಸ್ವಲ್ಪ ಡಿಫ್ರೆಂಟಾಗಿ ಮಾಡಬೇಕು ಅನ್ನೋದರಲ್ಲಿ ಇದ್ದಂಥ ನಾನು. ಹಾಗಾಗಿ ಮುಗಿದಾಗಿದೆ ಕುಂಭಮೇಳದ ಪ್ರತಿಯೊಂದು ಈ ಸೀಸನ್ ಏನಿದೆ ಅದು ಮುಗಿದಾಗಿದೆ. ಆದರೂ ಕೂಡ ಅದರಲ್ಲೇ ಇಟ್ಕೊಂಡು ಒಂದಿಷ್ಟು ವಿಷಯಗಳನ್ನು ಹಾಕಿ ಅದರಲ್ಲಿ ಮುಂದೆ ಮತ್ತೆ ಏನೆಲ್ಲ ಅಪ್ಡೇಟ್ಗಳಿದ್ದಾವೆ ಅನ್ನೋದರ ಮೇಲೆ ಇವತ್ತಿನ ವಿಡಿಯೋ. ಬನ್ನಿ ಹಾಗಾದರೆ ವಿಡಿಯೋನ ಶುರು ಮಾಡೋಣ. ಯಾರು ವಿಡಿಯೋನ ಸ್ಕಿಪ್ ಮಾಡ್ದೇ ಪೂರ್ತಿಯಾಗಿ ನೋಡಿ, ಆವಾಗ ಒಂದಿಷ್ಟು ವಿಷಯಗಳು ಇದರಲ್ಲಿ ನಿಮಗೆ ನಿಜವಾಗಿಯೂ ಅರ್ಥ ಆಗುತ್ತೆ. ಕುಂಭಮೇಳ ಮುಗಿದ ಮೇಲೂ ಕೂಡ ಯಾಕೆ ವಿಡಿಯೋನ ಮಾಡಿ ಹಾಕಿದ್ದಾರೆ ಬ್ರದರ್ ಅನ್ನೋದು ಅರ್ಥ ಆಗುತ್ತೆ. ಇದರಲ್ಲಿ ಒಂದಿಷ್ಟು ಡೀಟೇಲ್ಗಳಿದ್ದಾವೆ. ಕುಂಭಮೇಳದ ಬಗ್ಗೆ ಒಂದು ಸಣ್ಣ ಕತೆ ಇದೆ. ಅದರ ಜೊತೆಯಲ್ಲಿ ಈ ಕುಂಭಮೇಳಕ್ಕೆ ಈಗ ಹೋದಂತಹ ಕುಂಭಮೇಳಕ್ಕೆ ಯಾವ್ಯಾವ ಜನ, ಯಾವ್ಯಾವ ಸೆಲೆಬ್ರಿಟಿಗಳು ಬಂದಿದ್ದರು, ಹಾಗೆ ಎಷ್ಟು ಜನಸಂಖ್ಯೆಯಲ್ಲಿ ಕೂಡ್ತು, ಅದರ ಜೊತೆಯಲ್ಲಿ ಮುಂದೆ ಮತ್ತೆ ಕುಂಭಮೇಳ ಎಲ್ಲಾಗತ್ತೆ ಹೇಗೆ ಅನ್ನೋದರ ಮೇಲೆ ನಾನು ಇವತ್ತಿನ ಈ ವಿಡಿಯೋನ ಮಾಡ್ತಾ ಇದ್ದೇನೆ. ಬನ್ನಿ ಹಾಗಾದರೆ ಶುರು ಮಾಡೋಣ. ಹೆಚ್ಚಿಗೆ ಟೈಮನ್ನು ತಗೊಳ್ಳೋದು ಬೇಡ, ಶುರು ಮಾಡಿಬಿಡೋಣ. ವಿಡಿಯೋ ಹೇಗಿದೆ ಏನು ಅನ್ನೋದನ್ನು ನೀವು ಕೂಡ ಮುಂದೆ ನನಗೆ ಕಮೆಂಟ್ ಮುಖಾಂತರ ಹೇಳಬೇಕು. ಮತ್ತು ನನ್ನ ಚಾನಲನ್ನು ಈ ವಿಡಿಯೋದ ಮುಖಾಂತರ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದರೆ ಅಥವಾ ಮಾಡ್ಕೊಳ್ತೀರಿ ಅಂತ ಆದರೆ ಬೆಲ್ ಐಕಾನನ್ನು ಒತ್ತಿಟ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ನನ್ನ ವಿಡಿಯೋಗೆ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ವಿಡಿಯೋನ ಶೇರ್ ಮಾಡಿ. ಬೆಲ್ ಐಕಾನನ್ನು ಯಾಕೆ ಒತ್ತಿಟ್ಕೊಳ್ಳಿ ಅಂತ ಹೇಳಿದ್ದೀನಿ ಅಂತ ಹೇಳಿದ್ರೆ ನನ್ನ ವಿಡಿಯೋದ ನೋಟಿಫಿಕೇಷನ್ ನಿಮ್ಮ ಹತ್ರ ಬರಲಿ ಅಂತ. ಬನ್ನಿ ಹಾಗಾದರೆ ಶುರು ಮಾಡೋಣ. ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ 45 ದಿನಗಳ ಕಾಲ ನಡೆದ ವಿಶ್ವದ ಅತಿ ದೊಡ್ಡ ಧಾರ್ಮಿಕ ಸಭೆಯಲ್ಲಿ ಒಂದಾದ ಮಹಾಕುಂಭಮೇಳ 2025 ಬುಧವಾರ ಮುಕ್ತಾಯಗೊಂಡಿದೆ. ಜನವರಿಯ 13ನೇ ತಾರೀಕಿಂದ ಶುರುವಾದಂಥದ್ದು 26 ಫೆಬ್ರವರಿ 2025ಕ್ಕೆ ಮುಗಿದಿದೆ. ಸ್ಥಳ ಪ್ರಯಾಗ್ರಾಜ್ನ ಉತ್ತರ ಪ್ರದೇಶದಲ್ಲಿ ತ್ರಿವೇಣಿ ಸಂಗಮ ಅನ್ನುವ ಹೆಸರಿನಲ್ಲಿ ಇಟ್ಕೊಂಡಾಗಿತ್ತು. ಹಿಂದೂ ಹಬ್ಬ ಅಂತ ಇದನ್ನು ಆಚರಣೆ ಮಾಡ್ಬೋದು. ಆದರೆ ಇದರ ಬಜೆಟ್ಟು 73.82 ಬಿಲಿಯನ್ ಅಂದರೆ ಬಿಲಿಯನ್ನು ಲೆಕ್ಕದಲ್ಲಿ ಇಟ್ಕೊಳ್ಬೋದು. ಇದನ್ನು ನಡೆಸಿದ್ದಂಥದ್ದು ಉತ್ತರ ಪ್ರದೇಶದ ಸರ್ಕಾರ ಮತ್ತು ಆಯೋಜಿಸಿದವರು ಪ್ರಯಾಗ್ರಾಜ್ ಮೇಳ ಸಮಿತಿಯವರು. ಕುಂಭಮೇಳವನ್ನು ಹಲವು ಶತಮಾನಗಳಿಂದ ಆಯೋಜಿಸಲಾಗುತ್ತಿದ್ದು ಇದರ ಆರಂಭದ ದಿನ ತಿಳಿದಿಲ್ಲ. ಜ್ಯೋತಿಷ್ಯ ಲೆಕ್ಕಾಚಾರದ ಪ್ರಕಾರ 2025ರ ವೃತ್ತಿಯ ವಿಶೇಷವಾಗಿದೆ. ಏಕೆಂದರೆ ನಕ್ಷತ್ರ ಪುಂಜದ ಜೋಡಣೆ 144 ವರ್ಷಗಳಿಗೊಮ್ಮೆ ಕೂಡಿ ಬರುತ್ತೆ. ಪ್ರತಿ ಕುಂಭಮೇಳದ ಸ್ಥಳವನ್ನು ಗುರು, ಸೂರ್ಯ ಮತ್ತು ಚಂದ್ರರ ಜ್ಯೋತಿಷ್ಯ ಜೋಡಣೆಯಿಂದ ನಿರ್ಧರಿಸಲಾಗುತ್ತೆ. ಕುಂಭಮೇಳವನ್ನು ಎರ್ನೋಕ್ ಆವರ್ತೋ ಸಾಂಸ್ಕೃತಿಕ ಪರಂಪರೆಯ ಭಾಗವೆಂದು ಗುರುತಿಸಿದೆ. ಕುಂಭಮೇಳವು ಭಾರತದಲ್ಲಿ ನಡೆಯುವ ಒಂದು ಬೃಹತ್ ಜಾತ್ರೆಯಾಗಿದ್ದು ಇದರಲ್ಲಿ ಪ್ರತಿ 12 ವರ್ಷಕ್ಕೊಮ್ಮೆ ಲಕ್ಷಾಂತರ ಭಕ್ತರು ಪ್ರಯಾಗ್ರಾಜ್ನಲ್ಲಿ, ಹರಿದ್ವಾರದಲ್ಲಿ, ಉಜ್ಜಯಿನಿಯಲ್ಲಿ ಮತ್ತು ನಾಶಿಕ್ದಲ್ಲಿ ಒಂದರಲ್ಲಿ ಒಟ್ಟುಗೂಡ್ತಾರೆ ಮತ್ತು ನದಿಯಲ್ಲಿ ಪವಿತ್ರ ಸ್ನಾನ ಮಾಡ್ತಾರೆ. ಪ್ರತಿ 12ನೇ ವರ್ಷಕ್ಕೊಮ್ಮೆ 2 ಕುಂಭ ಉತ್ಸವ ನಡುವೆ 6 ವರ್ಷಗಳ ಮಧ್ಯದಲ್ಲಿ ಪ್ರಯಾಗ್ದಲ್ಲಿ ಅರ್ಧ ಕುಂಭವನ್ನು ಸಹ ನಡೆಸಲಾಗುತ್ತೆ. 2013ರ ಕುಂಭಮೇಳದ ನಂತರ 2019ರಲ್ಲಿ ಪ್ರಯಾಗ್ರಾಜ್ನಲ್ಲಿ ಅರ್ಧ ಕುಂಭಮೇಳವನ್ನು ಆಯೋಜಿಸಲಾಗಿತ್ತು ಮತ್ತು ಈಗ 2025ರಲ್ಲಿ ಮತ್ತೆ ಕುಂಭಮೇಳವನ್ನು ಆಯೋಜಿಸಲಾಗುತ್ತಿದೆ. ಇದು ಕೂಡ ಈಗ ಮುಕ್ತಾಯಗೊಂಡಿದೆ. ಪ್ರೇಕ್ಷಕ ಬಿಂದುಗಳೇ, ಈ ವರ್ಷ ಗಂಗಾ, ಯಮುನಾ ಮತ್ತು ಪೌರಾಣಿಕ ಸಂಸ್ಕೃತಿಯ ಸಂಗಮವಾದ ತ್ರಿವೇಣಿ ಸಂಗಮದಲ್ಲಿ ಸುಮಾರು 66 ಕೋಟಿ ಭಕ್ತರು ಸ್ನಾನ ಮಾಡುವ ಮೂಲಕ ಮಹಾಕುಂಭಮೇಳವು ಹೊಸ ದಾಖಲೆಯನ್ನು ನಿರ್ಮಿಸಿತು. ಕುಂಭಮೇಳವು ಅಮೆರಿಕದ ಜನಸಂಖ್ಯೆಗಿಂತ 2 ಪಟ್ಟು ಹೆಚ್ಚು ಯಾತ್ರಿಕರನ್ನು ಆಯೋಜಿಸಿತ್ತು ಎಂದು ಹೇಳಲಾಗುತ್ತಿದೆ. ಇದು ಸುಮಾರು ಅಂದಾಜು ಅಮೆರಿಕದ ಈಗಿನ ಜನಸಂಖ್ಯೆ 34 ಕೋಟಿ. ಪ್ರೇಕ್ಷಕ ಬಿಂದುಗಳೇ, ಕುಂಭಮೇಳ ಹಬ್ಬದ ಆಚರಣೆಗೆ ಸಂಬಂಧಿಸಿದಂತೆ 2 ಅಥವಾ 3 ಪೌರಾಣಿಕ ಕಥೆಗಳು ಪ್ರಚಲಿತವಾಗಿವೆ. ಇವುಗಳಲ್ಲಿ ಅತ್ಯಂತ ಸ್ಪೀಕರವಾದ ಕಥೆ ಅಂದರೆ ದೇವತೆಗಳು ಮತ್ತು ರಾಕ್ಷಸರು ಸಮುದ್ರದ ಮಂಥನದಿಂದ ಪಡೆದ ಅಮೃತ ಕುಂಭದಿಂದ ಅಮೃತದ ಹನಿಗಳು ಬೀಳುವ ಬಗ್ಗೆ ಇರುವ ಕತೆ. ಬನ್ನಿ ಈ ಕಥೆಯನ್ನು ಸ್ವಲ್ಪ ನಿಮಗೆ ತಿಳಿಸಿ ಹೇಳ್ತೇನೆ. ಈ ಕಥೆಯ ಪ್ರಕಾರ ದುರ್ವಾಸ ಋಷಿಯ ಶಾಪದಿಂದ ಇಂದ್ರ ಮತ್ತು ಇತರ ದೇವತೆಗಳು ದುರ್ಬಲರಾಗಿದ್ದಾಗ ರಾಕ್ಷಸರು ದೇವತೆಗಳ ಮೇಲೆ ದಾಳಿ ಮಾಡಿ ಅವರನ್ನು ಸೋಲಿಸಿದರು. ನಂತರ
ಎಲ್ಲ ದೇವತೆಗಳು ಒಟ್ಟಾಗಿ ವಿಷ್ಣುವಿನ ಬಳಿಗೆ ಹೋಗಿ ಇಡೀ ಕಥೆಯನ್ನು ಅವರಿಗೆ ತಿಳಿಸಿದರು. ಆಗ ವಿಷ್ಣು ದೇವರು ಅವರಿಗೆ ರಾಕ್ಷಸರೊಂದಿಗೆ ಸೇರಿ ಕ್ಷೀರಸಾಗರವನ್ನು ಮಂಥನ ಮಾಡಿ ಅಮೃತವನ್ನು ಹೊರತೆಗೆಯಲು ಸಲಹೆ ನೀಡಿದರು. ವಿಷ್ಣುವಿನ ಆ ಮಾತನ್ನು ಕೇಳಿದ ನಂತರ ಎಲ್ಲ ದೇವತೆಗಳು ರಾಕ್ಷಸರೊಂದಿಗೆ ಒಪ್ಪಂದ ಮಾಡಿಕೊಂಡು ಅಮೃತವನ್ನು ಹೊರತೆಗೆಯಲು ಪ್ರಯತ್ನಿಸಿದರು. ಅಮೃತದ ಪಾತ್ರೆ ಹೊರ ಬಂದ ತಕ್ಷಣ ದೇವತೆಗಳ ಆಜ್ಞೆಯ ಮೇರೆಗೆ ಇಂದ್ರನ ಮಗ ಜಯಂತನು ಅಮೃತದ ಪಾತ್ರೆಯನ್ನು ಹೊತ್ತುಕೊಂಡು ಆಕಾಶಕ್ಕೆ ಹಾರಿದನು. ಅದಾದ ನಂತರ ರಾಕ್ಷಸ ಗುರು ಶಂಕರಾಚಾರ್ಯರು ಆದೇಶದಂತೆ ರಾಕ್ಷಸರು ಅಮೃತವನ್ನು ಮರಳಿ ಪಡೆಯಲು ಜಯಂತನನ್ನು ಬೆನ್ನಟ್ಟಿದರು ಮತ್ತು ಬಹಳಷ್ಟು ಪ್ರಯತ್ನಗಳ ನಂತರ ಅವರು ಜಯಂತನನ್ನು ಮಧ್ಯದಲ್ಲಿ ಹಿಡಿದರು. ಅದಾದ ನಂತರ ಅಮೃತದ ಪಾತ್ರೆಯ ಮೇಲೆ ಹಿಡಿತ ಸಾಧಿಸಲು ದೇವತೆಗಳು ಮತ್ತು ರಾಕ್ಷಸರ ನಡುವೆ 12 ದಿನಗಳ ಕಾಲ ನಿರಂತರ ಯುದ್ಧ ನಡೆಯುತ್ತೆ. ಪ್ರೇಕ್ಷಕ ಬಿಂದುಗಳೇ, ಈ ಪರಸ್ಪರ ಹೋರಾಟದ ಸಮಯದಲ್ಲಿ ಮಡಿಕೆಯಿಂದ ಅಮೃತದ ಹನಿಗಳು ಭೂಮಿಯ 4 ಸ್ಥಳದಲ್ಲಿ, ಅಂದರೆ ಈಗಿನ ಪ್ರಯಾಗ್ರಾಜ್, ಹರಿದ್ವಾರ, ಉಜ್ಜಯಿನಿ, ನಾಶಿಕ್ ಕಡೆ ಬಿದ್ದವು. ಆ ಸಮಯದಲ್ಲಿ ಚಂದ್ರನು ಮಡಿಕೆಯನ್ನು ಸೋರದಂತೆ ರಕ್ಷಿಸಿದನು. ಪ್ರೇಕ್ಷಕ ಬಿಂದುಗಳೇ, ಸೂರ್ಯನು ಅದನ್ನು ಸಿಡಿಯದಂತೆ ರಕ್ಷಿಸಿದನು. ಗುರುವು ಅದನ್ನು ರಾಕ್ಷಸರು ಅಪಹರಿಸದಂತೆ ರಕ್ಷಿಸಿದರು ಮತ್ತು ಶನಿಯು ದೇವೇಂದ್ರನ ಭಯದಿಂದ ರಕ್ಷಿಸಿದನು. ವಿವಾದವನ್ನು ಬಗೆಹರಿಸಲು ದೇವರು ಮೋಹಿನಿಯ ರೂಪವನ್ನು ತೆಗೆದುಕೊಂಡು ಎಲ್ಲರಿಗೂ ಅವರವರ ಹಕ್ಕಿನ ಪ್ರಕಾರ ಅಮೃತವನ್ನು ಹಂಚಿದರು. ಹೀಗೆ ದೇವತೆಗಳು ಮತ್ತು ರಾಕ್ಷಸರ ನಡುವಿನ ಯುದ್ಧವು ಕೊನೆಗೊಂಡಿತು. ಅಮೃತವನ್ನು ಪಡೆಯಲು ದೇವತೆಗಳು ಮತ್ತು ರಾಕ್ಷಸರ ನಡುವೆ 12 ದಿನಗಳ ಕಾಲ ನಿರಂತರ ಯುದ್ಧ ನಡೆಯಿತು. ದೇವತೆಗಳ 12 ದಿನಗಳು ಮನುಷ್ಯರ 12 ವರ್ಷಗಳಿಗೆ ಸಮಾನ. ಪ್ರೇಕ್ಷಕ ಬಿಂದುಗಳೇ, ಆದ್ದರಿಂದ 12 ಕುಂಭಗಳು ಇವೆ. ಇವುಗಳಲ್ಲಿ 4 ಕುಂಭಗಳು ಭೂಮಿಯ ಮೇಲೆ ಇವೆ ಮತ್ತು ಉಳಿದ 8 ಕುಂಭಗಳು ದೇವಲೋಕದಲ್ಲಿವೆ. ಅದನ್ನು ದೇವರು ಮಾತ್ರ ಪಡೆಯಬಹುದು. ಮನುಷ್ಯರಿಗೆ ಅಲ್ಲಿ ಪ್ರವೇಶವಿಲ್ಲ. ಚಂದ್ರ ಇತ್ಯಾದಿಗಳು ಕಳಶವನ್ನು ರಕ್ಷಿಸಿದ ಸಮಯದಲ್ಲಿ ಕಳಶವನ್ನು ರಕ್ಷಿಸಿದ ಚಂದ್ರ, ಸೂರ್ಯ ಮುಂತಾದ ಗ್ರಹಗಳು ಆ ಕಾಲದ ರಾಶಿಚಕ್ರ ಚಿಹ್ನೆಗಳಿಗೆ ಬಂದಾಗ ಕುಂಭಯೋಗವು ಸಂಭವಿಸುತ್ತದೆ. ಅಂದರೆ ಯಾವ ರಾಶಿಯಲ್ಲಿ ಸೂರ್ಯ, ಚಂದ್ರ ಮತ್ತು ಗುರುಗಳ ಸಂಯೋಗವಿರುದೆಯೋ ಅದೇ ಸಮಯದಲ್ಲಿ ಅದೇ ರಾಶಿಯ ಸಂಯೋಗದಲ್ಲಿ ಅಮೃತದ ಹನಿಗಳು ಬಿದ್ದಿದ್ದವಲ್ವಾ, ಅಲ್ಲಿ ಕುಂಭಹಂಬವನ್ನು ಆಚರಣೆ ಮಾಡಲಾಗತ್ತೆ. ಪ್ರೇಕ್ಷಕ ಬಿಂದುಗಳೇ, ಜ್ಯೋತಿಷ್ಯ ಲೆಕ್ಕಾಚಾರದ ಪ್ರಕಾರ ಈ ಜಾತ್ರೆಯ ಪೌರುಷ ಪೂರ್ಣಿಮೆಯ ದಿನದಂದು ಪ್ರಾರಂಭವಾಗುತ್ತದೆ ಮತ್ತು ಮಕರ ಸಂಕ್ರಾಂತಿಯ ಅಂದರೆ ವಿಶೇಷ ಜ್ಯೋತಿಷ್ಯ ಹಬ್ಬವಾಗಿದೆ. ಸೂರ್ಯ ಮತ್ತು ಚಂದ್ರರು ವೃಶ್ಚಿಕ ರಾಶಿಯನ್ನು ಪ್ರವೇಶಿಸಿದಾಗ ಮತ್ತು ಗುರು ಮೇಷರಾಶಿಯನ್ನು ಪ್ರವೇಶಿಸಿದಾಗ ಮಕರ ಸಂಕ್ರಾಂತಿಯಂದು ಸಂಭವಿಸುವ ಈ ಯೋಗವನ್ನು ಕುಂಭ ಸ್ನಾನ ಯೋಗ ಎಂದು ಕರೆಯುತ್ತಾರೆ ಮತ್ತು ಈ ದಿನವನ್ನು ಬಹಳ ಮಂಗಳವೆಂದು ಪರಿಗಣಿಸಲಾಗುತ್ತೆ. ಕಾರಣ, ಈ ದಿನದಿಂದ ಭೂಮಿಯಿಂದ ಉನ್ನತ ಲೋಕದ ಬಾಗಿಲುಗಳು ತೆರೆದುಕೊಳ್ಳುತ್ತವೆ ಮತ್ತು ಈ ದಿನ ಸ್ನಾನ ಮಾಡುವುದರಿಂದ ಆತ್ಮವು ಉನ್ನತ ಲೋಕವನ್ನು ಸುಲಭವಾಗಿ ತಲುಪಬಹುದು ಎಂದು ನಂಬಲಾಗಿದೆ. ಇಲ್ಲಿ ಸ್ನಾನ ಮಾಡುವುದನ್ನು ಸ್ವರ್ಗದ ದರ್ಶನವೆಂದು ಪರಿಗಣಿಸಲಾಗುತ್ತೆ. ಪ್ರೇಕ್ಷಕ ಬಿಂದುಗಳೇ, ಆ ರೀತಿಯ ಒಂದು ಆಶ್ಚರ್ಯಕರ ಘಟನೆ ಇಲ್ಲಿ ಆಗತ್ತೆ. ಮುಂದಿನ ಕುಂಭಮೇಳವು 2027ರಲ್ಲಿ ಮಹಾರಾಷ್ಟ್ರದ ನಾಶಿಕ್ನಲ್ಲಿ ನಡೆಯಲಿದೆ. ಈ ಧಾರ್ಮಿಕ ಕಾರ್ಯಕ್ರಮವು ನಾಸಿಕ್ನಿಂದ ಸುಮಾರು 38 ಕಿಲೋಮೀಟರ್ ದೂರದಲ್ಲಿರುವ ತ್ರಿಂಬಕೇಶ್ವರದಲ್ಲಿ ನಡೆಯುತ್ತದೆ. ಈ ನಗರವು ಭಾರತದ 2ನೆಯ ಅತಿ ಉದ್ದದ ನದಿಯಾದ ಗೋದಾವರಿ ನದಿಯ ದಡದಲ್ಲಿದೆ. ಇದು 12 ಜ್ಯೋತಿರ್ಲಿಂಗದಲ್ಲಿ ಒಂದಾದ ತ್ರಿಂಬಕೇಶ್ವರ ಶಿವ ದೇವಾಲಯವು ಇಲ್ಲಿ ಇದೆ. ಇನ್ನು ನನಗೆ ತಿಳಿದಿರುವ ಪ್ರಕಾರ 2027ರ ಕುಂಭಮೇಳ ಜುಲೈ 17ರಂದು ಆಗಸ್ಟ್ 17ರವರೆಗೆ ನಡೆಯಲಿದೆ. ಪ್ರೇಕ್ಷಕ ಬಿಂದುಗಳೇ, ಮುಂಬೈಯಲ್ಲಿ ನಡೆದ ನೆಸ್ಕಾಮ್ ತಂತ್ರಜ್ಞಾನ ಮತ್ತು ನಾಯಕತ್ವ ವೇದಿಕೆ 2025ರಲ್ಲಿ ಮಾತನಾಡಿದ ಮಹಾರಾಷ್ಟ್ರದ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ 2027ರ ನಾಸಿಕ್ ಕುಂಭಮೇಳದಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನವನ್ನು ಸಂಯೋಜಿಸುವ ಮಹತ್ವಾಕಾಂಕ್ಷೆಯ ಯೋಜನೆಯನ್ನು ವಿವರಿಸಿದರು. ಪವಿತ್ರ ನೀರಿನಲ್ಲಿ ಸ್ನಾನ ಮಾಡಲು ಸಾಧ್ಯವಾಗದವರು ಅದನ್ನು ವಾಸ್ತವಿಕವಾಗಿ ಅನುಭವಿಸಲು ತಂತ್ರಜ್ಞಾನವು ಪ್ರಮುಖ ಪಾತ್ರ ವಹಿಸುತ್ತದೆ ಎಂದು ಅವರು ಹೇಳಿದರು. ಹಾಗಾದರೆ ಮುಂದಿನ ಕುಂಭಮೇಳ ಕೇವಲ 3 ವರ್ಷದಲ್ಲಿ ಯಾಕೆ ಅನ್ನೋದನ್ನು ನೀವು ಕೇಳ್ಬೋದು. ಪ್ರೇಕ್ಷಕ ಬಿಂದುಗಳೇ, ಕುಂಭಮೇಳವನ್ನು 4 ನಗರದಲ್ಲಿ ನಡೆಸಲಾಗುತ್ತದೆ: ಪ್ರಯಾಗ್ರಾಜ್, ಹರಿದ್ವಾರ, ನಾಸಿಕ್ ಮತ್ತು ಉಜ್ಜಯಿನಿ.
ಪ್ರತಿ 3 ವರ್ಷಕ್ಕೊಮ್ಮೆ ಕನಿಷ್ಠ ಒಂದು ಆಯೋಜಿಸಲಾಗುತ್ತೆ. ಅಂದರೆ ಕನಿಷ್ಠ 3 ವರ್ಷಕ್ಕಾದರೂ ಒಂದನ್ನು ಮಾಡಬೇಕು ಅನ್ನೋದು ಒಂದು ಪದ್ಧತಿ. ಹಾಗಾಗಿ ಅದನ್ನು ಈ 3ನೇ ವರ್ಷದಲ್ಲಿ ಮಹಾರಾಷ್ಟ್ರದಲ್ಲಿ ಆಚರಣೆ ಮಾಡಲಾಗ್ತಾ ಇದೆ. ಪ್ರತಿ 4 ವರ್ಷಕ್ಕೊಮ್ಮೆ ನಡೆಯುವ ಕುಂಭಮೇಳವನ್ನು ಕುಂಭಮೇಳ ಎಂದು ಕರೆಯಲಾಗುತ್ತದೆ. ಆದರೆ ಪ್ರತಿ 6 ವರ್ಷಕ್ಕೊಮ್ಮೆ ನಡೆಯುವ ಜಾತ್ರೆಯನ್ನು ಅರ್ಧ ಕುಂಭಮೇಳ ಎಂದು ಕರೆಯಲಾಗುತ್ತದೆ. ಪ್ರತಿ 12 ವರ್ಷಕ್ಕೊಮ್ಮೆ ನಡೆಯುವ ಮೇಳವನ್ನು ಪೂರ್ಣ ಕುಂಭಮೇಳ ಎಂದು ಕರೆಯಲಾಗುತ್ತದೆ. ಮತ್ತು ಇತ್ತೀಚೆಗೆ ಮುಕ್ತಾಯಗೊಂಡಿದ್ದ ಮಹಾಕುಂಭಮೇಳ 144 ವರ್ಷಗಳ ನಂತರ ಮತ್ತೆ ಸಂಭವಿಸುತ್ತದೆ ಎಂದು ಹೇಳಲಾಗುತ್ತಿದೆ. ಮಹಾಕುಂಭಮೇಳ 2025ರಲ್ಲಿ ಮುಖ್ಯಾಂಶ ಅಂತೇಳಂದರೆ ದೊಡ್ಡ ಸೆಲೆಬ್ರಿಟಿಗಳು ಅಲ್ಲಿ ಬಂದಿರೋದು. ಪ್ರಧಾನಿ ನರೇಂದ್ರ ಮೋದಿ, PM ಯೋಗಿ ಆದಿತ್ಯನಾಥ್, ಗುಜರಾತ್ನ CM ಭೂಪೇಂದ್ರಭಾಯಿ ಪಟೇಲ್, ನಮ್ಮ ಉದ್ಯಮಿಗಳಾದ ಮುಖೇಶ್ ಅಂಬಾನಿ ಮತ್ತು ಗೌತಮ್ ಅದಾನಿ, ಹಾಗೆಯೇ ನಮ್ಮ ರಾಷ್ಟ್ರಪತಿಗಳಾದ ದ್ರೌಪದಿ ಮುರ್ಮು, ಹಾಗೆಯೇ ಅಕ್ಷಯ್ ಕುಮಾರ್ರಿಂದ ಹಿಡಿದು ಕತ್ರೀನಾ ಕೈಫ್ ಅವರ ಗಂಡ ವಿಕ್ಕಿ ಕೌಶಲ್ ಸೇರಿದಂತೆ ಭಾಳಷ್ಟು ಸೆಲೆಬ್ರಿಟಿಗಳು, ಜೊತೆಯಲ್ಲಿ ಗಾಯಕ ಕ್ರಿಸ್ ಮಾರ್ಟಿನ್ ಕೂಡ ಭಾಗವಹಿಸಿದರು. 77 ದೇಶದಿಂದ ಕನಿಷ್ಠ 118 ರಾಜತಾಂತ್ರಿಕರು ಧಾರ್ಮಿಕ ಸಭೆಯಲ್ಲಿ ಭಾಗವಹಿಸಿದ್ದರು. ನೋಡಿದ್ರಲ್ಲ, ಕುಂಭಮೇಳದ ಬಗ್ಗೆ ಪೂರ್ತಿ ಡೀಟೇಲ್ನ ವಿಡಿಯೋ ನಾನು ಮೊದಲೇ ಹೇಳಿದ ಹಾಗೆ ಯಾವ ರೀತಿ ಇರುತ್ತೆ, ಹೇಗೆ, ಕಥೆ ಏನು, ಅಲ್ಲಿಯ ಸಾರಾಂಶಗಳು ಏನು, ಯಾರ್ಯಾರು ಬಂದಿದ್ದರು, ಮುಂದೆ ಎಲ್ಲಾಗತ್ತೆ, ಏನು ಎಂತ ಅನ್ನೋದನ್ನು ಪೂರ್ತಿ ಡೀಟೇಲ್ನ ಜೊತೆಯಲ್ಲಿ ನಿಮಗೆ ವಿಡಿಯೋನ ಹೇಳಿದ್ದೀನಿ. ಇನ್ನೂ ಮತ್ತೆ ಹೆಚ್ಚಾಗಿ ನಾನು ಹೇಳಬೇಕಾಗಿದ್ದು ಏನೂ ಇಲ್ಲ ಅಂತ ಅನಿಸುತ್ತೆ ಇದರ ವಿಷಯದ ಮೇಲೆ. ಇನ್ನು ನೀವು ಮಾಡಬೇಕಾಗಿದ್ದಿಷ್ಟೇ, ನನ್ನ ವಿಡಿಯೋನ ಶೇರ್ ಮಾಡಬೇಕು, ಲೈಕ್ ಮಾಡಬೇಕು, ಸಬ್ಸ್ಕ್ರೈಬ್ ಮಾಡ್ಕೊಳ್ಬೇಕು ಮತ್ತು ಬೆಲ್ ಐಕನನ್ನು ಒತ್ತಿಕೊಳ್ಬೇಕು. ಜೊತೆಯಲ್ಲಿ ನನ್ನ ಪ್ರೇಕ್ಷಕ ಬಂಧುಗಳಿಗೆ ಜೊತೆಯಲ್ಲಿ ಮತ್ತೆ ಇನ್ನೂ ನನ್ನ ಕರ್ನಾಟಕದ ಕುಲಕೋಟಿಗೆ ಇಲ್ಲಿಂದಾನೆ ನಮಸ್ಕಾರವನ್ನು ಮಾಡ್ತಾ, ನಿಮ್ಮ ಆಶೀರ್ವಾದವನ್ನು ಕೇಳ್ತಾ, ಮತ್ತೊಂದು ವಿಡಿಯೋದ ಜೊತೆ ನಿಮಗೆ ಬಂದು ಸಿಗುವವರೆಗೂ ಕನ್ನಡ ಕಸ್ತೂರಿ ಬ್ರೋ ರಾಘವೇಂದ್ರ ಕೃಷ್ಣ ಶೇಟ್ ಕಡೆಯಿಂದ ಕೋಟಿ ನಮನಗಳ ಪ್ರೇಕ್ಷಕ ಬಿಂದುಗಳೇ. ಹಾಗಾಗಿ ಮತ್ತೆ ಸಿಗ್ತೇನೆ ಮತ್ತೊಂದು ವಿಡಿಯೋದ ಮುಖಾಂತರ. ಧನ್ಯವಾದ.